ಹಾಯ್ ನಮಸ್ತೆ. ನಾವು ಇವತ್ತು ಕೆ ಸಿ ಇ ಟಿದು ಹೆಂಗೆ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೋಬೇಕು ಫಸ್ಟು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ವಿಡಿಯೋ. ಸೊ ಕೆ ಇ ಎ ಹೋಮ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಕೆ ಇ ಎ ಹೋಮ್ದು ಇದು ಈ ಥರ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇತ್ತೀಚಿನ ಸುದ್ದಿಯಲ್ಲಿ ಯು ಜಿ ಸಿ ಇ ಟಿ 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಬಂದಿದೆ ಅಲ್ವಾ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಏನಂತ ಬರುತ್ತೆ ಅಂದರೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇರುತ್ತಲ್ವ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಫ್ ನೀವಿನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ಸ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಟೇಟ್ ಬೋರ್ಡ್ ಅವ್ರು ಆಗಿದ್ದರೆ KSEAB ಬೋರ್ಡ್ ಅವ್ರು ಆಗಿದ್ದರೆ SSLC ನೀವು ಆ ಬೋರ್ಡಲ್ಲಿ ಬರ್ತಿದ್ರೆ ಎಕ್ಸಾಮ್ನ, ಸೊ ನೀವು ಎಸ್ ಅಂತ ಕೊಡಿ. ಇಲ್ಲ ಬೇರೆ ICIC ಸಿಲೆಬಸ್ಸು ಯಾವುದಾದ್ರೂ ಬೇರೆ ಸಿಲೆಬಸ್ ಆಗಿತ್ತು ಅಂದರೆ ನೋ ಅಂತ ಕೊಡಿ. ಸೊ ಇದು ಎಸ್ ಅಂತ ಕೊಟ್ಟರೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಸೊ ಓಪನ್ ಆಗಿ ಇದೇನಂತ ಕೇಳುತ್ತೆ, ಎಂಟರ್ ಯುವರ್ SSLC ರಿಜಿಸ್ಟರ್ ನಂಬರ್. ಸೊ ರಿಜಿಸ್ಟರ್ ನಂಬರ್ನ ನೀವು ಇಲ್ಲಿ ಕೊಟ್ಟರೆ ರಿಜಿಸ್ಟರ್ ನಂಬರ್ನ ಕೊಟ್ಟು ನೀವು ವೆರಿಫೈ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗಿ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ನೋಡಿ. ಓಪನ್ ಆದಾಗ ಏನಂತ ಬರುತ್ತೆ, ಅವ್ರದ್ದು ಹೆಸರು ನೀವಿವಾಗ ಎಂಟರ್ SSLC ರಿಜಿಸ್ಟರ್ ನಂಬರ್ ಯಾರ್ದು ಕೊಟ್ಟಿರ್ತೀರ ನೋಡಿ, ಅವ್ರದ್ದು ನಂಬರ್ ಅವ್ರದ್ದು ನೇಮ್ ತೋರಿಸುತ್ತೆ. ಡೇಟ್ ಆಫ್ ಬರ್ತ್, ಅವ್ರದ್ದು ಡೇಟ್ ಆಫ್ ಬರ್ತ್ ಏನಂತ ಇದೆ, ಮತ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಅವ್ರ ನೇಮ್ ಏನಂತ ಇದೆ, ಅವ್ರ ಜೆಂಡರ್, ಮತ್ತು ಅವರು ಯಾವ ವರ್ಷ ಪಾಸ್ ಆಗಿದ್ರು SSLCನ, ಸೊ ಅದು ತೋರಿಸುತ್ತೆ. ಅವ್ರ ಅಪ್ಪನ ಹೆಸ್ರೇನು ಅಮ್ಮನ ಹೆಸ್ರೇನು ಎಲ್ಲ ತೋರಿಸುತ್ತೆ. ಮತ್ತು ಸ್ಯಾಟ್ಸ್ ನಂಬರ್ ಕೂಡ ಇಲ್ಲೇ ತೋರಿಸ್ಬಿಡುತ್ತೆ. ಅದಾದಮೇಲೆ ನೀವು ಇವಾಗ ನೆಕ್ಸ್ಟ್ ಏನು ಸೆಲೆಕ್ಟ್ ಮಾಡ್ತಾ ಹೋಗಬೇಕಂದ್ರೆ ನಿಮ್ಮ ವಿದ್ಯಾರ್ಹತೆ ಏನು, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಇದೆ ಅಲ್ವಾ. ಸೊ ಸೆಕೆಂಡ್ PUC ಆಲ್ರೆಡಿ ಸೆಕೆಂಡ್ PUC ಆಗೋಗಿತ್ತಂದರೆ ಸೆಕೆಂಡ್ PUC ಅಂತ ಹಾಕ್ತೀರಾ. ಯಾವುದರಲ್ಲಿ ಸೈನ್ಸ್, ಈಗ KCET ಬರಿತಾ ಇರೋರೆಲ್ಲ ಸೈನ್ಸೇ ಆಗಿರ್ತಾರೆ ಆಲ್ಮೋಸ್ಟ್. ಸೊ ಸೈನ್ಸ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ನ್ಯಾಷ್ನಾಲಿಟಿ ಏನು ಅಂದರೆ ನ್ಯಾಷ್ನಾಲಿಟಿ ಇಂಡಿಯನ್ ಅಂತ ಇರುತ್ತೆ. ಮತ್ತು ಅದು ಬಿಟ್ಟರೆ ಬೇರೆಯವರಾಗಿದ್ದರೆ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಮೊಬೈಲ್ ನಂಬರ್, ಸರಿನಾ. ಅದೆಲ್ಲ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ ನೀವು ಅಲ್ಲಿ ಕೊಟ್ಟಾಗ ಒಂದು OTP ಬರುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಅದು ವಾಟ್ಸಪ್ಪಲ್ಲಿ ಕೂಡ ಬರುತ್ತೆ. ಸೊ ವಾಟ್ಸಪ್ಪಲ್ಲೂ ನೋಡಿ ಈ ಥರ ಬಂದಿದೆ. ಮತ್ತು ನಿಮಗೆ ನಾರ್ಮಲ್ ಮೆಸೇಜ್ ಕೂಡ ಬರುತ್ತೆ, ವೆರಿಫಿಕೇಷನ್ ಕೋಡು. ಸೊ ವೆರಿಫಿಕೇಷನ್ ಕೋಡನ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ನಾನು ಆಲ್ರೆಡಿ ವೆರಿಫಿಕೇಷನ್ ಕೋಡನ್ನ ಅಪ್ಲೋಡ್ ಮಾಡಿರೋದಕ್ಕೆ ಮೊಬೈಲ್ ನಂಬರ್ ಹ್ಯಾಸ್ ಬೀನ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಸೊ ಅದಾದಮೇಲೆ ನೀವು ಎಂಟರ್ ಪಾಸ್ವರ್ಡ್ ಆಫ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಅಂದರೆ ಏನು, ಕ್ಯಾಪಿಟಲ್, ನಿಮ್ಮ ಹೆಸರು ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಬೇಕಂದ್ರೆ ನಿಮ್ಮ ಹೆಸರದು ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಇಟ್ಕೊಳ್ಳಿ, ಸೆಕೆಂಡ್ ಲೆಟರ್ನ ಸ್ಮಾಲ್ ಇಟ್ಕೊಂಡು ಹಾಕಿ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕೊಂಬಿಡಿ. ಸೊ ಈಸಿಯಾಗಿ ನೆನ್ಪಿಟ್ಕೋಬೋದು ನೀವು. ಆಮೇಲೆ ಇನ್ನೊಂದು ಸರಿ ಕನ್ಫರ್ಮ್ ಪಾಸ್ವರ್ಡ್ ಆಫ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಅಂತ ಇದೆ. ಸೊ ಇನ್ನೊಂದು ಸರಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ನಿಮ್ಮದು ವೈಟ್ ಬ್ಯಾಕ್ಗ್ರೌಂಡ್ ಇರೋ ಅಂಥ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಚೂಸ್ ಫೈಲ್, ಸೊ ಇವಾಗ ಫೋಟೋ ಇದಕ್ಕೆ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಅಪ್ಲೋಡ್ ಆಗಿದ್ದು ಹೋಯ್ತಾ. ಫೋಟೋ ಅಪ್ಲೋಡ್ ಆಗಿದೆ. ನೆಕ್ಸ್ಟು ಎಂಟರ್ ದ ಡಿಸ್ಪ್ಲೇಡ್ ಸ್ಟ್ರಿಂಗ್, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಅದನ್ನು ಎಂಟರ್ ಮಾಡಬೇಕು. ಕ್ಯಾಪಿಟಲ್ SQ ಹಾಗೆ 5HDR.
ಸೊ ಅದಾದಮೇಲೆ ರಿಜಿಸ್ಟರ್ ಅಂತ ಕೊಟ್ಟರೆ ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ತೋರಿಸ್ತಾ ಇದೆಯಲ್ಲ.